ರಾಜಕೀಯವಾಗಿ ನಮ್ಮ ಬೇರೆ ಪಕ್ಷದಲ್ಲಿರೋರು ನಾವು ಯಾವತ್ತೂ ಕೂಡ ಎದುರಾಳಿಗಳು ಅಂತ ನೋಡ್ತಾ ಇದ್ರೆ ಹೊರತು ಶತ್ರುಗಳು ಅಂತೇಳಿ ನೋಡ್ತಾ ಇರಲಿಲ್ಲ. ಇಲ್ದಿದ್ರೆ ಅವರು ದೇವೇಗೌಡರನ್ನ ಭೇಟಿ ಮಾಡಕ್ಕೆ ಹೋಗ್ತಾನೆ ಇರಲಿಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ 2-3 ಬಾರಿ ನಾನು ದೇವೇಗೌಡರು ಅವರು ಭೇಟಿ ಮಾಡಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಹಾಗಾಗಿ ದ್ವೇಷ ಸಾಧನೆ ಮಾಡ್ತಕ್ಕಂಥ ಮನಸ್ಸೇ ಇರಲಿಲ್ಲ. ಹಾಗಾಗಿ ಯಾರನ್ನು ಬೇಕಾದ್ರೂ ಭೇಟಿ ಮಾಡ್ತಾ ಇದ್ರು. ಯಾರು ಇನ್ನೊಬ್ಬರನ್ನ ಯಾರನ್ನಾದ್ರೂ ಕೂಡ ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದ್ರೆ ಅಥವಾ ಬಂದ್ರೆ ನಮ್ಗೇನು ತೊಂದರೆ ಅಂತಕ್ಕಂಥ ರೀತಿ ಯೋಚನೆ ಮಾಡಿದಂಥವ್ರಲ್ಲ. ಹಾಗಾಗಿ ಬೇರೆ ಈವನ್ ಯಾರು ಏನ್ ಬೇಕಾದ್ರೂ ಹೇಳಿ, ಈಗಿನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಸೇರಿಸುವಂತದ್ರಲ್ಲೂ ಕೂಡ SM ಕೃಷ್ಣರವರು ದೊಡ್ಡದಾಗಿರತಕ್ಕಂಥ ಒಂದು ಪಾತ್ರವನ್ನ ವಹಿಸಿರ್ತಕ್ಕಂಥ ಸತ್ಯ. ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ. ಎಲ್ಲೆಲ್ಲಿ ಸಭೆ ಆಯ್ತು, ಹೇಗಾಯ್ತು, ಏನಾಯ್ತು ಅಂತೇಳಿ DK ಸಾಹೇಬರಿಗೆ ಉಳಿದಿರ್ತಕ್ಕಂಥದ್ರ ಹತ್ರದಲ್ಲಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಗೊತ್ತಿದೆ. ಕಾಂಗ್ರೆಸ್ ಅನ್ನ ಬಲವಾಗಿ ಕಟ್ಟಬೇಕು, ಅವ್ರು ಬಂದ್ರೆ ಇನ್ನೊಂದಷ್ಟು ಕಾಂಗ್ರೆಸ್ ಬಲವಾಗ್ತದೆ ಅಂತಕ್ಕಂಥ ಉದ್ದೇಶ ಅವ್ರಿಗಿತ್ತೇ ಹೊರತು ಬೇರೆ ಯಾವ ಉದ್ದೇಶನೂ ಕೂಡ ಇರಲಿಲ್ಲ. ಹಾಗಾಗಿ SM ಕೃಷ್ಣ ಒಬ್ಬ ಸಜ್ಜನಿಕೆಯ ಸುಸಂಸ್ಕೃತ ಸೌಜನ್ಯದ ರಾಜಕಾರಣಿ. ದೈಹಿಕವಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆದ್ರೆ ಅವರ ಹಾಕ್ಕೊಟ್ಟಂತ ಮಾರ್ಗ ಇದೆ, ಅವ್ರು ಮಾಡಿದಂತಹ ಸಾಧನೆಗಳಿದ್ದಾವೆ. ಅವ್ರು ಯಾವ ರೀತಿ ಒಬ್ಬ ರಾಜಕಾರಣಿ ನಡೆದುಕೊಳ್ಬೇಕು ಸಾರ್ವಜನಿಕ ಬದುಕಿನಲ್ಲಿ ಅಂತ ತೋರಿಸ್ಕೊಟ್ಟು ಹೋಗಿದ್ದಾರೆ. ಅದನ್ನ ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡ್ರೆ ಅಷ್ಟು ಮಟ್ಟಿಗೆ ನಮ್ಮ ಸಾರ್ವಜನಿಕ ಬದುಕು ಶುದ್ಧವಾಗ್ತದೆ ಅನ್ನೋದು ನನ್ನ ಖಚಿತವಾಗಿರತಕ್ಕಂಥ ಒಂದು ಅಭಿಪ್ರಾಯ. ವ್ಯಕ್ತಿಗತವಾಗಿ ಒಬ್ಬ ಮಾರ್ಗದರ್ಶಕನನ್ನು ಕಳ್ಕೊಂಡಂತ ನೋವು ನನಗಿದೆ. ಅದೇ ರೀತಿ ನಿಮ್ಮಲ್ಲಿ ಅನೇಕ ಜನರಿಗೆ ನನಗಿಂತ ಅವರಿಗೆ ಆತ್ಮೀಯರಾಗಿ ನನಗಿಂತ ಬಹಳ ವರ್ಷ ಅವರೊಟ್ಟಿಗೆ ಕೆಲಸ ಮಾಡೋದಂಥವ್ರಿಗೆ ಕೂಡ ಆ ರೀತಿಯ ನೋವು ಇರಲಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನ ಭರಿಸ್ಕೊಳ್ಳೇಬೇಕಾಗ್ತದೆ. ನಾವು ಜೀವನ ಚಕ್ರದಲ್ಲಿ ನಡೀಲೇಬೇಕಾದಂಥ ಘಟನೆಗಳನ್ನ ನಮ್ಮ ಕೈಲಿ ಯಾರ ಕೈಲೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಘಟಿಸಿದೆ. ಆದರೆ ಆ ಒಂದು ಕುಟುಂಬಕ್ಕೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಮೊದಲು ಸಿದ್ಧಾರ್ಥ ಹೋದ್ರು, ಈಗ SM ಕೃಷ್ಣ ಹೋದ್ರು. ಹಾಗಾಗಿ ಆ ಕುಟುಂಬಕ್ಕೆ DK ಸಾಹೇಬರಿದ್ದಾರೆ, ಈಗ ಸಂಬಂಧವನ್ನು ಬೆಳೆಸಿದ್ದಾರೆ. ಆ ಕುಟುಂಬವನ್ನ ನೋಯ್ದೇ ಇರುವಂತ ರೀತಿಯಲ್ಲಿ ಸಂರಕ್ಷಿಸುವಂತ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಕೃಷ್ಣ ಅವರ ಆತ್ಮಕ್ಕೆ ಶಾಂತಿಯೂ ಸಿಗ್ಲಿ, ಅವರ ಕುಟುಂಬದವರು ಈ ಸವಾಲನ್ನು ಎದುರಿಸುವಂತಹ ಶಕ್ತಿನೂ ಅವ್ರಿಗೆ ಬರಲಿ. SMK ಅಂತ ರೀತಿಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ನಡೆಸ್ಕೊಳ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಲಿ ಅನ್ನೋಂಥ ಒಂದು ಹಾರೈಕೆಯನ್ನು ಮಾಡಿ ಅವರ ನೆನಪುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.